ರಾಜ್ಯಾದ್ಯಂತ ಕೃಷಿ ರಸಗೊಬ್ಬರವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ FIDಯನ್ನು ಕೊಟ್ಟರೆ ಮಾತ್ರ ಇವತ್ತು ರಾಜ್ಯದಲ್ಲಿ ರಸಗೊಬ್ಬರವನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಸಾಂಕೇತಿಕವಾಗಿ ರಸಗೊಬ್ಬರ ಖರೀದಿಗೆ FIDಯನ್ನು ತಾತ್ಕಾಲಿಕವಾಗಿ ಎಲ್ಲ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತೇಳಿ ನಮ್ಮ ಒತ್ತಾಯ. ಯಾಕೆ ಅಂತ ಹೇಳಿದ್ರೆ ಸಾಗುವಳಿ ಚೀಟಿ ಮಾಡ್ತಕ್ಕಂಥವ್ರಿಗೆ ಖಾತೆ ಇಲ್ಲ. ರಾಜ್ಯದಲ್ಲಿ ಸುಮಾರು 20% ಜನಕ್ಕೆ ಇನ್ನೂ ಪೌತಿ ಖಾತೆನೇ ಆಗಿಲ್ಲ. ಮತ್ತೆ ಸಾಗುವಳಿ ಗುತ್ತಿಗೆ ಮಾಡ್ತಕ್ಕಂಥವ್ರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಕೃಷಿಯನ್ನ ಹೊರಗಡೆ ಇರ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳು ಮತ್ತೆ ಕಾರ್ಪೊರೇಟ್ ಗುಲಾಮಗಿರಿಗೆ ಕೊಡಲಿಕ್ಕೋಸ್ಕರವಾಗಿ ರೈತರನ್ನ ಹಂತವಾಗಿ ಹೊರಗಡೆ ಇಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೂಪಿಸ್ತಾ ಇದೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ FID ಆಧಾರದ ಮೇಲೆ ರಸಗೊಬ್ಬರ ಕೊಡ್ತಕ್ಕಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಆಗಬಾರದು. ಮುಂದೆ ಮಳೆ ವ್ಯವಸಾಯ ಮಾಡ್ತಕ್ಕಂಥವರು, ನೀರಾವರಿ ಭತ್ತ, ಕಬ್ಬು, ರಾಗಿ, ಜೋಳ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಮಟ್ಟದಲ್ಲಿ ಗೊಬ್ಬರ ಪೂರೈಕೆ ಆಗಬೇಕಾಗಿದೆ. ರಾಷ್ಟ್ರದಲ್ಲಿ ಸುಮಾರು 2 ಲಕ್ಷ ಮೆಟ್ರಿಕ್ ಟನ್ಗಿಷ್ಟ ಹೆಚ್ಚು ಯೂರಿಯಾ ಬೇಕಾಗಿದೆ. ಇವತ್ತು 50% ಅಷ್ಟು ಮಾತ್ರ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡದಿಂದ ತೊಂದರೆಯಾಗಿದೆ ಅಂತೇಳಿ ಸರ್ಕಾರಗಳು ಒಪ್ಕೋತಾ ಇದ್ದಾವೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತನ್ನ ರಸಗೊಬ್ಬರ ಪೂರೈಕೆ ಮಾಡ್ತಕ್ಕಂಥದ್ದಲ್ಲಿ ವಿಫಲರಾಗಿ ಈ ರೀತಿ ತಂತ್ರಜ್ಞಾನವನ್ನು ತಂದು ಕೃಷಿಗೆ ಅಡೆತಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಮತ್ತೆ ಸಿದ್ದರಾಮಯ್ಯ, ಈ ರಾಜ್ಯದ ಕೃಷಿ ಸಚಿವರಲ್ಲ, ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನುಸಿ ಸಚಿವರು, ಕೃಷಿಯನ್ನ ನಾಶ ಮಾಡ್ತಕ್ಕಂಥ ಸಚಿವ ಇದ್ದಾನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಚೆಲುವನಾರಾಯಣ ಸ್ವಾಮಿ ಅಂತಕ್ಕಂಥ ಕೃಷಿ ಸಚಿವ ನುಸಿ ಮಾಡಲಿಕ್ಕೆ ಹೊಡಿತಾನೆ ಕೃಷಿನೀಗ. ಇಂಥ ಅವಿವೇಕಿಗಳು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ತಮ್ಮ ತೆವಲ್ಗೆ ಮಾತಾಡ್ತಾರೆ. ರೈತರಿಗೆ, ಕೃಷಿ ಮಾಡ್ತಕ್ಕಂಥ ರೈತರಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ಡೀಸೆಲ್ನ ಕ್ಯಾನ್ಗಳಿಗೆ ಆಗ್ತಾ ಇಲ್ಲ. ನನ್ನ ಬ್ರಷ್ ಕಟ್ಟರು, ನನ್ನ ಟಿಲ್ಲರು, ನನ್ನ ಟ್ಯಾಕ್ಟ್ರು ಎಲ್ಲನೂ ಪ್ರತಿದಿನ ಬಂಕ್ಗಳಿಗೆ ತಂದು ಡೀಸೆಲ್ ಖರೀದಿ ಮಾಡೋಕ್ಕಾಗ್ತದಾ? ಯಾರೋ ಒಬ್ಬರಿಗೆ ಸಮಸ್ಯೆ ಆಗ್ತು ಅಂತೇಳಿ ಪೆಟ್ರೋಲ್ ಬಂಕ್ ಮಾಲೀಕರುಗಳು ಸಂಪೂರ್ಣವಾಗಿ ಕ್ಯಾನ್ಗಳಿಗೆ ಡೀಸೆಲ್ ಕೊಡ್ತಕ್ಕಂಥದ್ದನ್ನು ನಿಷೇಧ ಮಾಡಿದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಯಥಾಸ್ಥಿತಿ ಏನಿತ್ತು ಆ ರೀತಿ ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೃಷಿ ಯಂತ್ರೋಪಕರಣಗಳಿಗೆ ಬೇಕಾದಂಥ ಡೀಸೆಲ್ ಸಿಗದೇನೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ಸಂಬಂಧಪಟ್ಟಂತ ಕೃಷಿ ಸಚಿವರು, ಜಿಲ್ಲಾ ಮಂತ್ರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂತು ಸಭೆ ಮಾಡಿ ಇಂಥ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಇವ್ರು ಯಾರು ಕೂಡ ಆ ಬಗ್ಗೆ ಸಮಸ್ಯೆನೇ ಇಲ್ವಾಗಾದ್ರೆ? ಈ ಸಮಸ್ಯೆ ಇರೋದ್ರಿಂದ ನಾವು ಬಂದಿರೋದಿಲ್ಗೆ. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮೊನ್ನೆ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು, ರಾಜ್ಯ ಸರ್ಕಾರ ಸಚಿವರು ಹೇಳ್ತಿದ್ರು, ಮನುಷ್ಯನ ಮೂತ್ರದಿಂದ ಯೂರಿಯಾ ತಯಾರು ಮಾಡ್ಕೊಡ್ತೀವಿ ಅಂತೇಳಿ. ನಾವು ನಮ್ಮ ಮೂತ್ರವನ್ನ ಮಾಡಿ ಬೆಳೆ ಬೆಳೆಕಾಗುತ್ತೇನ್ರಿ ಮೋದಿ ಅವರೇ, ಸಿದ್ದರಾಮಯ್ಯನವರೇ, ಚೆಲುವನಾರಾಯಣ ಸ್ವಾಮಿ? ನಮಗೆ ಯೂರಿಯಾ ಬೇಕು, DAP ಬೇಕು, ರಸಗೊಬ್ಬರವನ್ನ ಏನು ಯಥಾಸ್ಥಿತಿನಲ್ಲಿ ಕೊಡ್ತಕ್ಕಂಥದ್ದಾಗಬೇಕು. ಮನಸ್ಸನ್ನ ಉಚ್ಚೆ ಓದು ಬೆಳೆದು ನಿಮ್ಗೆ ಆಹಾರ ಪೂರೈಕೆ ಮಾಡೋಕ್ಕಾಗ್ತದ? ಆಹಾರ ಪೂರೈಕೆ ಮಾಡೋಕ್ಕಾಗ್ತದೇನ್ರಿ? ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಉಂಟಾದ ಸಾಕಷ್ಟು ತೊಂದರೆ ಆಗ್ತದೆ. ಹಣ್ಣು ಹಂಪಲಗಳ ಉತ್ಪಾದನೆಯಲ್ಲಿ ತೊಂದರೆ ಆಗ್ತದೆ. ಇದೆಲ್ಲವೂ ಸಂಪೂರ್ಣವಾಗಿ ರೈತನ ಹೊಟ್ಟೆ ಮೇಲೆ ಬರೆ ಎಳಿತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಅವಿವೇಕಿ ನಿರ್ಧಾರಗಳಿಂದ ಮಾಡ್ತಾ ಇದ್ರಿ. ನಮಗೆ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗಲಿಲ್ಲ ಅಂತ ಹೇಳಿದ್ರೆ ಯಾವನೇ ಮಂತ್ರಿ ಸಚಿವನಿಗ ಬೀದಿಲ್ ತಿರುಗಾಡ್ಲಿಕ್ಕೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ. ಇದು ಎಚ್ಚರಿಕೆ ಗಂಟೆ ನಿಮ್ಗೆ. ಇನ್ನು ಕೃಷಿ ಪ್ರಾರಂಭ ಆಗ್ತಾ ಇದೆ, ಮುಂಗಾರು ಪ್ರಾರಂಭ ಆಗ್ತಾ ಇದೆ. ನಮ್ಗೆಲ್ಲ ಅರಿಶಿನ, ಬಾಳೆ, ರಾಗಿ, ಕಬ್ಬು, ತೆಂಗು ಎಲ್ಲಕ್ಕೂ ಗೊಬ್ಬರ ಬೇಕು. ನರೇಂದ್ರ ಮೋದಿ ಅವರು ಹೇಳ್ತಾರೆ ಚಿನ್ನ ಖರೀದಿ ಮಾಡಬೇಡಿ, ಹೇಳಕ್ ಸುಲಭಪ್ಪ. ಪೆಟ್ರೋಲ್ ಮಿತವ ಬಳಸಿ ಹೇಳಕ್ ಸುಲಭಪ್ಪ. ಆದ್ರೆ ರಸಗೊಬ್ಬರನು ಕಡಿಮೆ ಮಾಡಿದ್ರೆ ಹೊಟ್ಟೆಗೆ ಏನ್ ತಿಂತೀರಿ ನೀವು? ಮಿಸ್ಟರ್ ಮೋದಿ, ಸಿದ್ದರಾಮಯ್ಯ, ಕೃಷಿ ಸಚಿವರೇ, ಹೊಟ್ಟೆಗೆ ಏನ್ರಿ ತಿಂತೀರಿ ನೀವು? ನೀವು ತಿನ್ನಕ್ಕೆ ಆಹಾರ, ಹಣ್ಣು ಬೇಕು, ಮೊಟ್ಟೆ ಬೇಕು, ತರಕಾರಿ ಬೇಕು ಅಂದ್ರೆ ನಮಗೆ ಸಮರ್ಪಕವಾದಂತ ರಸಗೊಬ್ಬರ ಬೇಕು. ಅಲ್ಲ ಸರ್, ಈಗ ರೈತರುಗಳು ಬೀದಿಗಳು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಅಂತ ಕುರ್ಚಿ ಕಿತ್ತಾಟದಲ್ಲಿರ್ತಕ್ಕಂಥ ನುಸಿ ಸಚಿವ, ಆ ಕೃಷಿ ಸಚಿವನು ಆ ಕಿತ್ತಾಟದಲ್ಲಿ ಅವನು ಒಂದು ಕುರ್ಚಿ ಕಾಲು ಹಿಡ್ಕೊಂಡು ನಿಂತಾನೆ. ಇಲ್ಲಿ ರೈತರಿಗೆ ತಲೆ ಮೇಲೆ ಬಂಡೆ ಬೀಳ್ತಾ ಇದೆ, ರೈತರ ಮೇಲೆ ಚಪ್ಪಡಿ ಬೀಳ್ತಾ ಇದೆ. ಅವೇನ್ ಮಾಡ್ತಾವನೆ, ಆ ಬಂಡೆಗೆ ಅಧಿಕಾರ ಕೊಡಿಸ್ತೀನಿ ಅಂದ್ಬಿಟ್ಟು ಅವನು ಒಂದು ಕುರ್ಚಿ ಕಾಲು ಹಿಡ್ಕೊಂಡು ನಿಂತಾನೆ. ಅಂದ್ರೆ ನೀನು ಆ ಕುರ್ಚಿನಾರು ಹಿಡ್ಕ, ಆ ಬಂಡೆನಾರು ಉಳಿಸು. ನಮ್ಮ ಮೇಲೆ ಬೀಳ್ತಾ ಇದೆಯಲ್ಲ ಬಂಡೆ, ಭವಿಷ್ಯದಲ್ಲಿ ಗೊಬ್ಬರ ಇಲ್ಲದೆ
ನಾವು ಬೆಳೆ ಬೆಳಕಾಗ್ದೇನೆ ಈ ದೇಶಕ್ಕೆ ಆಹಾರ ಉತ್ಪಾದನೆ ತೊಂದರೆ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅವಿವೇಕಿಗಳು. ಮಂತ್ರಿಗಳು ಅಧಿಕಾರ ನಿಮಗೆ ಶಾಶ್ವತವಲ್ಲ. ಮೊದಲು ರೈತ ಉಳಿದ್ರು ಮಾತ್ರ ನೀವು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ರೈತನಿಗೆ ಈ ರೀತಿಯಾಗಿ ಮೊಳೆ ಹೊಡಿತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ FID ಗೊತ್ತಿಲ್ಲ, ನಮಗೆ ಗೊಬ್ಬರ ಬೇಕು.